ಅದಕ್ಕೆ ಬಸವ ಕೇಂದ್ರದ ಎಲ್ಲ ಶರಣ ತಂದೆ ತಾಯಿಗಳು ತಾವೆಲ್ಲ ಆಗಮಿಸಿದ್ರಿ. ತಮಗೂ ಕೂಡ ಮತ್ತೊಂದು ಸಲ ನಾನು ವಂದಿಸಿ ನನಗೆ ತುಂಬ ಖುಷಿ ಅನ್ನಿಸ್ತದೆ. ಇವತ್ತು ಈ ತೊಗಲುಗುಂಬೆಯ ಮನೆಯಲ್ಲಿ ನಾವು ಮನದೇರದು ಇಷ್ಟೆಲ್ಲ ಸೇರಿಕೊಂಡಿದ್ದೇವೆ. ನಮಗೆ ಒಂದೇ ಈ ವಾರದ ವಚನದಲ್ಲಿ ಒಂದು ಬಂದಿತ್ತು, ಒಂದು ಸಾಲು ನನಗೆ ನೆನಪಾಯಿತು. ನಿನ್ನ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸು ಅಂತ. ಎಂಥ ಬ್ಯೂಟಿಫುಲ್ ಸಾಲು, ಒಳ್ಳೆಯ ಅರ್ಥಪೂರ್ಣವಾದಂಥ ಸಾಲು. ಮನಸ್ಸು ಶುದ್ಧಗೊಂಡು ಅದೇ ನೀನು ಏನು ದೈವ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಅದನ್ನು ಪುಷ್ಪವಾಗಿ ಅದನ್ನು ಅರ್ಪಿಸಿ ಸಮಾಜಕ್ಕೆ ನೀನು ಸಾರ್ಥಕತೆಯನ್ನು ಪಡಿಬೇಕು ಅನ್ನುವಂಥ ಸಾಲನ್ನು ಆ ವಚನದಲ್ಲಿ ನಾನು ಕಂಡುಕೊಂಡೆ. ನಮಗನ್ನಿಸ್ತದ ಬಸವಣ್ಣ ಹೇಳಿದಂತೆ ಲೋಕದ ಡೊಂಕ ನೀವೇ ಕೆತ್ತಿದ್ದೀವಿರಿ. ಅಂದರೆ ಮೊದಲು ನಾವು ನಮ್ಮ ತನುವನ್ನು ಮೊದಲು ನಮ್ಮ ಮನವನ್ನು ಸಂತೈಸ್ಕೊಳ್ಬೇಕಾದಂಥ ಅದು ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆ ಮನವನ್ನು ಸಂತೈಸಿಕೊಂಡು ಪೂಜಿಸುವ ಪುಷ್ಪ ಆಗುವುದು ಯಾವುದರಿಂದ ಅಂದ್ರೆ ವಿಚಾರ ಸಾಹಿತ್ಯ. ಆ ವಿಚಾರದ ಆಕಾರಗಳನ್ನು ಭಾಳ ಚೆನ್ನಾಗಿ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅನುಭವ ಪರಿಸರ ಅಂಥೇಳಿ. ಈ ಅನುಭವದ ಪರಿಸರ ಹೇಗೆ ಬರ್ತದೆ ಅಂತಂದ್ರೆ ವಿಚಾರದ ಔನ್ನತ್ಯ ಅಂತ. ವಿಚಾರದ ಔನ್ನತ್ಯ ಅಂದರೆ ಉತ್ಕೃಷ್ಟತೆ. ಸಾಮಾನ್ಯರಿಗೆ ನಾವು ಸಾಮಾನ್ಯ ವಿಚಾರಗಳನ್ನು ನಾವು ಕಲ್ಪಿಸಿಕೊಳ್ತೇವೆ. ಆದರೆ ಶಿವಶರಣರ ಆಲೋಚನೆ ಇದೆಯಲ್ಲ, ಆ ಆಲೋಚನೆಯಲ್ಲಿ ಅದು ಹೇಗಿದೆ ಅಂತಂದ್ರೆ ಮಾನವೀಯತೆಯ ಸಾಕ್ಷಾತ್ಕಾರದ ಒಂದು ಅನುಭವಕ್ಕೆ ನೆಲೆ ಇದೆ. ಅವರು ಯಾರು ಶಿವಶರಣರು ಓದದೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ಕವಿರಾಜ ಮಾರ್ಗಕಾರ ಹೇಳುವಂತೆ ಶಿವಶರಣರು ಕೂಡ ಅನುಭಾವಿಕ ನೆಲೆಯಲ್ಲಿ ಕಾಯಕದ ಮೂಲಕ ತಮ್ಮ ಅನುಭವದ ಮನಸ್ಸಿನ ಸಿದ್ಧಾಂತವನ್ನು ವಚನವಾಗಿಸಿದ್ದಾರೆ. ಅಂಥದ್ದೊಂದು ಪರಿಸರವನ್ನು ಈ ಕನ್ನಡಿ ಮೂಲಕ ನಮಗೆ ಕನ್ನಡೀಕರಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದು ತುಂಬ ಅಗತ್ಯ ಅಂತ ನನಗೆ ಈಗ ವರ್ತಮಾನದ ಸಂದರ್ಭದಲ್ಲಿ ಇಂಥ ಆಲೋಚನೆಗಳಿಗೆ ನಾವು ಎಡೆಯಾಗಬೇಕಾಗಿದೆ. ಬಸವಣ್ಣ ಹೇಳ್ತಾನೆ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ನನ್ನದೆನ್ನಲೇ ಕಯ್ಯ ಅಂತ. ಈಗ ಇದೆಲ್ಲ ವಿಚಾರ ಚಿಂತನ ಇದು ತೊಗಲುಗುಂಬೆಯಲ್ಲಿ ನಡೆದಿದ್ರು ಕೂಡ ಇದು ನಮ್ಮದಲ್ಲ, ಬರಗುಂಡಿ ಸರ್ದು ಅಂತ ನಾವು ಹೇಳಬೇಕು ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಅವರ ಗ್ರಂಥ ಈ ಪರಿಸರದ ಅನುಭವದ ಪರಿಸರ ಇದನ್ನು ಕುರಿತು ಈ ಮಹಾಮನೆ ಇಂಥದ್ದೊಂದು ನಮ್ಮ ಮಹಾಮನೆಯ ಶರಣರಿಗೆ ಮತ್ತು ಅವರ ಸಹೃದಯ ಜನರಿಗೆ ಇದು ತಲುಪಬೇಕು. ಈ ತಲುಪಲಿಕ್ಕೆ ಸೇತುವೆ ಆದದ್ದು ಯಾರು ಅಂತಂದ್ರೆ ನಮ್ಮ ಡಾಕ್ಟರ್ ಎಚ್.ಎಸ್. ಗಂಟಿಯವರು. ಆ ಗಂಟಿಯವರು ನಿಮ್ಮನ್ನು ಸೇರಿಸಲಿಕ್ಕೆ ಕಾರಣ ಯಾಕೆ ಅಂತಂದ್ರೆ ಅದು ಹಸ್ತಪ್ರತಿ ರೂಪದಲ್ಲಿ ಮಾತ್ರ ಉಳಿದಿತ್ತು. ನಮ್ಮ ಗುರುಗಳ ಚಿಂತನೆಗಳು ಕೈ ಬರಹದಲ್ಲಿ ಮಾತ್ರ ಉಳಿದಿತ್ತು. ಅದನ್ನು ಒಂದು ಸಲ ಪ್ರಸ್ತಾಪ ಮಾಡಿದಾಗ, ಇಲ್ಲ ಸರ್ ನಾನು ಪ್ರಿಂಟ್ ಮಾಡಿಸ್ಕೊಡ್ತಾನೆ ಅಂಥೇಳಿ ನಮಗೆ ಬರಗುಂಡಿ ಸರ್ಗೆ ಹೇಳಿ ನಮ್ಮ ಗಂಟಿಯವರು ಅದನ್ನ ಪ್ರಿಂಟ್ ಮಾಡಿಸಿದ್ದಾರೆ. ಅದು ಆ ಪ್ರಿಂಟ್ ಮಾಡಿಸಿದರೆ ಬಹಳ ಚೆನ್ನಾಗಿ ಒಂದು ಪುಸ್ತಕ ಹೇಗೆ ಅಂದರೆ ಕೈ ಮುಟ್ಟಿ ನೋಡಬೇಕು ನಾವೆಲ್ಲ. ಹಾಗೆ ಅಂಥದ್ದು ಗ್ರಂಥದ ಆಲೋಚನೆಗಳು ಕೂಡ ಹಾಗೆ ಇದ್ದಾವೆ. ಅಂಥದ್ದೊಂದು ಈ ಗ್ರಂಥವನ್ನು ಪ್ರಕಟ ಮಾಡಿಸಿ ನಮಗೆ ಕೊಟ್ಟರಲ್ಲ, ಅದಕ್ಕೆ ನಾನು ನಮ್ಮ ಬಸವ ಬಳಗದ ಪರವಾಗಿ ನಮ್ಮ ಗಂಟಿಯವರಿಗೆ ತುಂಬ ಹೃದಯದ ವಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ನಾವು ಬಸವ ಮಹಾಮನೆಯನ್ನು ನಡೆಸುವಾಗ ಯಾರಿಗೂ ಹೊರೆಯಾಗದಂತೆ ಕೇವಲ ಈ ಪನಿವಾರದ ರೀತಿಯಲ್ಲಿ ನಾವು ಹೋಗ್ತಾ ಇರ್ತೇವೆ ಪ್ರತಿ ಮನೆಗೂ ಕೂಡ. ಹಾಗೆ ಅವರ ಚಿಂತನೆಗಳು ಯಾಕೆ ಅಂತಂದರೆ ಅವು ಸರಳವಾಗಿ ಸುಲಲಿತವಾಗಿ ಸಾಮಾನ್ಯರಿಗೆ ಮುಟ್ಟಬೇಕು ಅನ್ನುವಂಥ ಆಶಯ ನಮ್ಮ ಮಹಾಮನೆಗಿದೆ. ಆ ಹಿನ್ನೆಲೆಯಲ್ಲಿ ಅದರ ಸಾರಥ್ಯವನ್ನು ಕಳೆದ 20 ವರ್ಷಗಳಿಂದ ನಡೆಸಿಕೊಂಡು ಬಂದಂಥ
ದಂಪತಿಗಳಿದ್ದಾರೆ. ಅವರು ನಮ್ಮ ಮುರುಗೇಶ್ ಶೇಖಾ ಅವರೊಂದಿಗೆ ಮಾರ್ಗದರ್ಶಕರು ನಮಗೆ ಇವರು ಬರಗುಂಡಿ ಸರ್. ಇಂಥದ್ದೊಂದು ಸಂಯೋಜನೆ ಇದೆಯಲ್ಲ, ಆ ಸಂಯೋಜನೆ ನಾನು ಆ ಪುಲಿಗೇರಿ ನಾಡಿನಿಂದ ಹಿಡಿದು ಕಿಸುವಳಲ್ ನಾಡಿಗೆ ಬಂದಿದ್ದೇನೆ. ಅದು ನಮ್ಮದು ತಿರುಳುಗನ್ನಡದ ಪ್ರದೇಶ. ಆ ಪ್ರದೇಶದಲ್ಲಿ ನನಗೆ ಆಕರ್ಷಿತ ಆದದ್ದು ನಮ್ಮ ಮಹಾಮನೆ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಇರಲಿ, ಇಷ್ಟು ಇದು ಒಂದು ಔಟ್ಲುಕ್ಕಿಂಗ್ ಅಂತ ನಾನು ಭಾವಿಸಿದ್ದೇನೆ. ಗೆಳೆಯಗೆ ಮತ್ತೊಂದು ಸಲ ಕೃತಜ್ಞತೆಯನ್ನು ಹೇಳ್ತಾ, ಈ ಕೃತಿಯಲ್ಲಿ ನಾವು 4 ವಿಭಾಗಗಳನ್ನು ನಾನು ಓದಿಕೊಳ್ಳೋಕ್ಕೆ ಒಂದು ವಿಭಾಗವನ್ನು ಮಾಡ್ಕೊಂಡಿದ್ದೇನೆ, ಅಂದರೆ ಪ್ರಕಾರಗಳನ್ನು ಮಾಡ್ಕೊಂಡಿದ್ದೇನೆ. 4 ವಿಭಾಗಗಳನ್ನು ಇನ್ನೊಂದು ಒಂದು ಕೃತಿಯನ್ನು ಓದುವಾಗ ವ್ಯಕ್ತಿ ನಮ್ಮ ಮುಂದೆ ಇರಲ್ಲ, ಕೃತಿ ಮಾತ್ರ ಇರುತ್ತದೆ. ಕೃತಿ ಮಾತ್ರ ಇದ್ದಾಗ ನಾನು ವ್ಯಕ್ತಿನಿಷ್ಠ ಆಲೋಚನೆಗಳನ್ನು ಹೇಳಲ್ಲ, ಅಥವಾ ವ್ಯಕ್ತಿಯ ಬಹುಪರಾಕನ್ನು ಕುರಿತು ನಾನು ಮಾತಾಡಲ್ಲ, ಅಥವಾ ವ್ಯಕ್ತಿ ನನಗೆ ಬೇಕಾದನಂತೇಳಿ ನಾನು ಹೊಗಳಲ್ಲ. ಯಾಕೆಂತಂದರೆ ಕೃತಿನಿಷ್ಠ ಆಲೋಚನೆಗಳೇನದಲ್ಲ ಅವ್ರನ್ನ ಇನ್ನಷ್ಟು ಎತ್ತರಕ್ಕೆ ಒಯ್ತವೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಕೃತಿನಿಷ್ಠವಾಗಿ ನಾನು ಮಾತನಾಡೋದು ನನಗೊಂದು ಸಂದಿಗ್ಧತೆ. ಬರೆದವರ ಮುಂದೆ ಬರೆದ ಅನುಭವಗಳನ್ನು ಅವರ ಒಪ್ಪುವ ಹಾಗೆ ಹೇಳೋದಿದೆಯಲ್ಲ, ತುಂಬ ಕಷ್ಟದ ಕೆಲಸ. ಆದರೂ ಆ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈ ಕೃತಿಯನ್ನು ಈಗಾಗಲೇ ಹೇಳಿದಂತೆ 4 ವಿಭಾಗಗಳನ್ನಾಗಿ ನಾವು ಮಾಡಿಕೊಂಡು ನಾನು ಓದಿದ್ದೇನಂತಂದ್ರೆ, ಶರಣರ ಅಭಿವ್ಯಕ್ತಿ ಮತ್ತು ದಾರ್ಶನಿಕ ನಿಲುವುಗಳ ವಿವರಣೆ ಇದೆ. ಇದನ್ನು ನಾನೇನಂತ ಕರೆದಿದ್ದೇನೆ ಅಂದ್ರೆ ಭಕ್ತಿ ಸಿದ್ಧಾಂತ ಅಂತ. ಭಕ್ತಿ ಸಿದ್ಧಾಂತ. ಎರಡನೇದ್ದು ಕಾಯಕ ಮತ್ತು ದಾಸೋಹದ ಅನುಭವದ ಪರಿಸರ ಇದೆ. ಇದಕ್ಕೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದಕ್ಕೆ ಕಾಯಕ ಸಿದ್ಧಾಂತ, ಭಕ್ತಿ ಸಿದ್ಧಾಂತ. ಎರಡನೇದ್ದು ಕಾಯಕ ಸಿದ್ಧಾಂತ. ಮೂರನೇದ್ದು ಆ ವ್ಯಕ್ತಿಗಳು ಸಮಾಜದ ಶಕ್ತಿಯಾಗಿ ಒಂದು ಅನುಭಾವಿಕ ನೆಲೆಯಲ್ಲಿ ಆ ಮಾದರಿಯಲ್ಲಿ ತನ್ನ ಆಲೋಚನೆಗಳನ್ನು ಹಂಚಿಕೊಂಡದ್ದಕ್ಕಾಗಿ ಅದಕ್ಕೆ ಅನುಭವ ಸಿದ್ಧಾಂತ ಅಂತ ಇಟ್ಟಿದ್ದೀನಿ. ಅನುಭವ ಸಿದ್ಧಾಂತ. ಇನ್ನು 4ನೇದ್ದು ಇದು ಪ್ರಾದೇಶಿಕ ಅನ್ವಯತೆ ಇದೆ. ಅವ್ರಿಗೆ ನನ್ನ ಮಾತುಗಳು ಅವ್ರಿಗೆ ಗೊತ್ತಾಗಿದೆ. ಪ್ರಾದೇಶಿಕ ಅನ್ವಯತೆ ಅಂದರೆ ಒಂದು ತಾಲೂಕು, ಒಂದು ಜಿಲ್ಲೆನೋ, ಅದು ಪ್ರಾದೇಶಿಕ ಅನ್ವಯತೆ ಇದೆ. ಆ ಪ್ರಾದೇಶಿಕ ಅನ್ವಯತೆ ಇರೋದರಿಂದ ನಾನು ದೇಶೀಯ ಸಿದ್ಧಾಂತ ಅಂತ ಹೇಳಿದ್ದೇನೆ. ಹೀಗೆ 4 ಸಿದ್ಧಾಂತಗಳನ್ನು ಇಟ್ಟುಕೊಂಡು ನಾನು ಒಂದು ಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಅಂಥದ್ದೊಂದಿಷ್ಟು ಮಾತುಗಳನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ. ಈಗಾಗಲೇ ನೆನೆಸಿದಂತೆಯೇ ಈ ಶೀರ್ಷಿಕೆ ಇದೆಯಲ್ಲ, ಈ ಶೀರ್ಷಿಕೆ ಬಹಳ ಮಹತ್ವಪೂರ್ಣದ್ದು. ಒಬ್ಬ ಮನುಷ್ಯ ಅಥವಾ ಆ್ಯಸ್ ಈಸ್ ಎ ನೇಚರ್ ಸೋ ಈಸ್ ಎ ಮ್ಯಾನ್ ಅಂತೇನು ನಾವು ಕರಿತೀವಿ. ಆ ಪರಿಸರದಿಂದ ಮನುಷ್ಯ ಆತ್ಮನೂ ಆಗ್ತಾನೆ, ದುರಾತ್ಮನೂ ಆಗ್ತಾನೆ. ಆದರೆ ಇಲ್ಲಿ ನಮ್ಮ ಪ್ರಾಚಾರ್ಯರಾಗಿ ಅವರು ಸೇವೆ ಸಲ್ಲಿಸಿದ ಆ ಸಾಲೋಟಿಗೆಯಲ್ಲಿ ಇದ್ದುಕೊಂಡು ಅವರು ಆ ಪರಿಸರದ ಒಂದು ಹವಳವಾಗಿ ಮುತ್ತಾಗಿ ಹೇಗೆ ಹೊರಬಂದಿದ್ದಾರೆ ಅನ್ನೋದನ್ನು ನಾವು ಗಮನಿಸಿದರೆ ನೋಡಿ, ಏನು ವಿವೇಚನೆಗಳನ್ನು ಆಲೋಚನೆಗಳನ್ನು ಸೇರಿಸುವಾಗ ಈ ಮಹಿಳೆಯರು ಕರಿಮಣಿ ಸೇರಿಸ್ತಾರೆ, ಕರಿಮಣಿ ಸರ ಮಾಡ್ತಾರೆ. ಆ ಸರ ಮಾಡುವಾಗ ಅದ್ರಾಗ ಏನು ಹಾಲಿನ ಮಣೆ, ಆಮೇಲೆ ಬೆಲ್ಲದ ಮಣೆ ಅಂತ ಇರ್ತವೆ, ಹೆಚ್ಚು ಕರಿಮಣಿಗಳಿರ್ತವೆ. ಅದ್ರಾಗ ಹವಳ ಮುತ್ತನ್ನು ಸೇರಿಸ್ತಾರೆ ಚೆನ್ನಾಗಿ ಆಗಲಿ ಅಂಥೇಳಿ. ಇದೆಲ್ಲ ಇವು ನಮಗೆ ನಾವು ಏನು ಬೌದ್ಧನಲ್ಲಿ ಪಂಚಶೀಲಗಳನ್ನು ಅಲ್ಲಿ ಅನುಸರಿಸ್ತೇವೋ ಹಾಗೆ ಬದುಕಿನ ಪಂಚಶೀಲಗಳ ತತ್ವಗಳನ್ನು ಇಲ್ಲಿ ನಾವು ವೀರಶೈವ ಧರ್ಮದಲ್ಲಿ ವಚನ ಸಾಹಿತ್ಯದಲ್ಲಿ ಮುಖ್ಯವಾಗಿ ಷಟ್ಸಲ ಸಿದ್ಧಾಂತ ಅಂತ ನಾವು ತೆಗೆದುಕೊಂಡಿದ್ದೇವೆ. ಅಂಥ ಒಂದು ರಚನೆಯನ್ನು ನಾವು ಗಮನಿಸಿಕೊಂಡು ಇದನ್ನು ಇಲ್ಲಿ ನನಗೆ ಗೆಳೆಯ ನಮಗೆ ಯಾರು ಹನುಮಂತ ಅವರು ನನಗೆ ಮುನ್ನುಡಿ ಬರೋಕ್ಕೆ ಹೇಳಿದರು. ಮುನ್ನುಡಿ ಬರೋಕ್ಕೆ ನಾನು ಅಂದೆ, ನಾನು ಚಿಕ್ಕವನಾಗ್ತಾನೆ, ಹಿರಿಯರು ಯಾರ್ಯಾರು ಇದ್ದಾರೆ ಅವರು ಭಾಳ ದೊಡ್ಡ ವ್ಯಕ್ತಿ ಬರಗುಂಡಿ ಸರ್ ಅವರು, ಅವ್ರಿಗೆ ಸಮ ತೂಕದಂಥ ಇರ್ತಕ್ಕಂಥ ವ್ಯಕ್ತಿ ಬರೆದ್ರೆ ಭಾಳ ಚಲೋ ಆಗುತ್ತೆ ಅಂಥೇಳಿ ನಾನು ಜಾರ್ಕೊಂಡಿದ್ದೆ. 1 ವಾರ ಹೋಯಿತು, 2 ವಾರ ಆಯಿತು, 3ನೇ ವಾರಕ್ಕೆ ಅವ್ರು ಫೋನ್ ಮತ್ತೆ ಹಚ್ಚಿದರು, ಇಲ್ಲ ನೀವು ಬರೆದ್ರೆ ನಾನು ಕಳಿಸಿಬಿಡಿ ಅಂತ. ನಾನಂದೆ ಇವನೇನು ಬಿಡಂಗೆ ಕಾಣಲ್ಲ ಅಂಥೇಳಿ ಅದನ್ನು ಒಂದೊಂದೇ ಓದ್ತಾ ಹೋದಾಗ ಈ 4 ಸಿದ್ಧಾಂತಗಳು ನನಗೆ ಪರಿಚಯ ಆಗಲಿಕ್ಕೆ ಆರಂಭ ಆದವು. ನೋಡಿ, ನಾವು
ಅನುಭವ ಎಂಬುದು ಅದು ಚಿಂತನ ಮಂಥನದ ಆಚೆ ನಿಲ್ಲುವ ಒಂದು ಜ್ಞಾನದ ಶಕ್ತಿ. ಆ ಜ್ಞಾನದ ಶಕ್ತಿಗೆ ಮುಖಾಮುಖಿ ಆಗಲಿಕ್ಕೆ ನಮಗೆ ಬರಹ ಬೇಕು. ಅದು ಬರಹ ಅದೊಂದು ಸೇತುವೆ ಇದ್ದ ಹಾಗೆ. ಆ ಮೂಲಕವಾಗಿ ನಮ್ಮ ಆಲೋಚನೆಗಳನ್ನು ಕಟ್ಟಲಿಕ್ಕೆ ಇದು ಸಾಧ್ಯ ಇದೆ ಅಂತ ಅವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಅದು ಬಸವಣ್ಣನ ವಚನದಂತೆ ಕಾಯಕವೇ ಕೈಲಾಸ, ಕಾಯಕದಿಂದಲೇ ಸದ್ಗತಿ ಅನ್ನುವಂಥದ್ದನ್ನು ಅವರು ಉಸಿರಾಗಿಸಿಕೊಂಡು ಬಂದಿರುವಂಥ ಅನುಭಾವಿಕ ನೆಲೆ ಈ ಗ್ರಂಥದಲ್ಲಿ ಭಾಳ ಮುಖ್ಯವಾಗಿ ಕಂಡು ಬರ್ತದಂತ. ಅಂದರೆ ಅವರಲ್ಲಿ ಇರ್ತಕ್ಕಂಥ ಕಾಯಕ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಅವರನ್ನು ನೋಡಿ ಇಷ್ಟು ನಿವೃತ್ತಿಯಾದರೂ ಕೂಡ ಮತ್ತೆ ಮತ್ತೆ ಸಮಾಜ ಅಂಥವರ ಸೇವೆಯನ್ನು ಕೈ ಹಿಡಿದು ಕರೆದು ಬಳಸ್ಕೊಳ್ತದೆ. ಆ ಬಳಸ್ಕೊಳ್ತದ್ರೆ ಆ ವ್ಯಕ್ತಿಯ ಅನುಭವ ಸಿದ್ಧಾಂತ ಎಷ್ಟು ಸಮಾಜ ಸಮ್ಮತವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಂಥದ್ದೊಂದು ಈ ಕಾಯಕ ಸಿದ್ಧಾಂತ ಅವರ ಕೃತಿಯಲ್ಲಿ ಎದ್ದು ಕಾಣ್ತದೆ. ಅದು ಹಾಗೆ ನೋಡಿ, ಅವರು ಸರ್ವಿಸ್ ಮಾಡಿದ್ದು ಎಲ್ಲಿ ಅಂತಂದರೆ ಭೀಮಾ ತೀರದ ಪ್ರದೇಶ, ಆ ಸಾಲೋಟಿಗೆ ಅವರು ಅನುಭಾವಿಕ ಪರಿಸರ ಕಂಡದ್ದು. ಈಗ ಭೀಮಾ ತೀರವನ್ನು ಅಲ್ಲಿಯ ದಲಿತರನ್ನ ದಮನಿತರನ್ನ ತಮ್ಮ ದಾಳವಾಗಿ ಬಳಸಿಕೊಂಡು ಅದಕ್ಕೆ ಲೇಬಲ್ ಚೇಂಜ್ ಮಾಡಿದ್ದಾರೆ. ಆದರೆ ಅವರು ಅಲ್ಲಿ ಹೋಗಿ ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ಅದು ತುಂಬ ಹೆಂಗಂದ್ರೆ ಆಧ್ಯಾತ್ಮಿಕ ಪರಿಸರದ ನೆಲ. ಆ ಪರಿಸರದ ನೆಲವನ್ನು ಈ ಮೇಲ್ಜಾತಿಯ ಮೇಲ್ಧರ್ಮದ ಪ್ರಭುತ್ವಶಾಹಿಗಳು ಈ ಬಡವರನ್ನ ಬಳಸಿಕೊಂಡು ಈಗ ಅದಕ್ಕೆ ಲೇಬಲನ್ನು ಚೇಂಜ್ ಮಾಡಿ ಭೀಮಾ ತೀರದ ಹಂತಕರು ಅಂತ ಅದು ಮಾಡಿದ್ದಾರೆ. ನೋಡಿ, ಅದೇ ಅಂತಹ ಪುಣ್ಯದ ಪರಿಸರದಲ್ಲಿ ಅವರು ಎಂತೆಂಥ ಅರವಿಂದರ ಒಂದು ಮಾದರಿಯಲ್ಲಿದೆ, ಆಮೇಲೆ ಗುರುದೇವ್ ರಾನಡೆ ಅವರ ಮಾದರಿಯಲ್ಲಿದೆ. ಅಂಥ ನೆಲದ ಅನುಭವಗಳು ಮತ್ತು ಹಲವು ಮಠಗಳದಾವೆ. ಆ ಮಠಗಳ ಪರಿಸರ ಇದನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಅವರು ಅದನ್ನು ಅವಲೋಕನ ಮಾಡ್ತಾರೆ, ಅದನ್ನು ಕೃತಿಯಲ್ಲಿ ತರ್ತಾರೆ. ಅಷ್ಟೇ ಅಲ್ಲ, ಅವರು ಎಲ್ಲೆಲ್ಲಿ ಭಾಷಣಕ್ಕೆ ಹೋಗ್ತಾರೆ ಒಂದು ಕುತೂಹಲಕರವಾದಂಥ ಸಂಗತಿಗಳನ್ನು ಇಟ್ಕೊಂಡು ಭಕ್ತಿ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಆರಂಭದ ಒಂದು ಲೇಖನ ಇದೆ, ಅದರಲ್ಲಿ 11 ಪ್ರಕಾರದ ಭಕ್ತಿಗಳದವ. ಅದರಲ್ಲಿ ನಮ್ಮ ಶಿವಶರಣರು ಮಾದರ ಧೂಳೆಯ 3 ಪ್ರಕಾರದ ಹೇಳ್ತಾರೆ. ಆದರೆ ನಮ್ಮ ಶಿವಶರಣರು ಒಪ್ಕೊಂಡಿದ್ದು ಷಟ್ಸ್ಥಲ ಭಕ್ತಿ ಅನ್ನೋದನ್ನು ಭಾಳ ತಮ್ಮ ಡೆಫಿನಿಷನನ್ನು ವ್ಯಾಖ್ಯಾನಾತ್ಮಕವಾಗಿ ಅದನ್ನು ಚಿತ್ರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮೊದಲನೆಯ ಲೇಖನದಲ್ಲಿ ಬರುವಂಥದ್ದು ಅಂತ. ಹೀಗೆ ಭಕ್ತಿ ಎಂಬುದು ನಮ್ಮ ಬಸವಣ್ಣ ಹೇಳ್ತಾರಲ್ಲ, ಭಕ್ತಿ ಎಂಬುದು ಮಾಡಬಾರದು, ಅದು ಕರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಅಂಥೇಳಿ. ಹೀಗೆ ಅದು ನಾವು ತಪ್ಪಿ ಏನಾದರೂ ಮೈ ಮರ್ತ್ವಿ ಅಂದ್ರೆ ಘಟಸರ್ಪದಲ್ಲಿ ಕೈ ಹಿಡಿದರೆ ಅದು ಹಿಡಿಯುವುದು ಮಾಬುದೆ ಕೂಡಲ ಸಂಗಮ ದೇವ ಎನ್ನುವಂಥ ಹಾಗೆ ಇದು ಪ್ರಜ್ಞಾಪೂರ್ವಕವಾದಂಥ ಪರಿಸರವನ್ನು ಅವರು ಕಟ್ತಾರೆ ಅಂತ. ಹೀಗೆ ಅಲ್ಲಿ ನಾವು ಕಾಯಕ ಸಿದ್ಧಾಂತಕ್ಕೆ ಬಂದಾಗ ಅವರ ತಾತ್ವಿಕ ಅನುಸಂಧಾನ ಹೇಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಸಿದ್ಧಲಿಂಗಪ್ಪ ಬರಗುಂಡಿಯವರು ಶಿಕ್ಷಕ ವೃತ್ತಿಗೆ ಆ ಗೌರವ ತಂದು ಕೊಟ್ಟಂಥ ಮೇಧಾವಿಗಳು. ನೋಡಿ, ತಮ್ಮ ಬದುಕಿನಲ್ಲಿ ಪ್ರೇರಣೆಯಾದಂಥ ವ್ಯಕ್ತಿಗಳ ಚರಿತ್ರೆಯನ್ನು ತುಂಬ ಚೆನ್ನಾಗಿ ಕಟ್ತಾರೆ. ಅದರ ಒಬ್ಬರು ಶಿಕ್ಷಕರು ಕೋಟ್ಯಾಳ್ ಅಂತ. ಆ ಕೋಟ್ಯಾಳ್ ಅವರನ್ನು ಭಾಳ ಸೂಕ್ಷ್ಮವಾಗಿ ಅವರು ಧರ್ಮದಿಂದ ಮುಸ್ಲಿಮರು ಅಂಥವರ ಸಾಂಗತ್ಯವನ್ನು ಯಾಕೆ ನೋಡ್ತಾರೆ ಅಂತಂದರೆ, ಆ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಗಾಗಿ ತಮ್ಮನ್ನು ತಾವು ಹೇಗೆ ಮುಡುಪಾಗಿಟ್ಟುಕೊಂಡಿದ್ರು, ಅದು ಹೆಂಗೆ ಮಾದರಿ ನಮಗೆ ಅಂತೇಳಿ ಅಂಥ ಆದರ್ಶವನ್ನು ಅವರು ಬೇಗ ಗುರುತಿಸ್ತಾರೆ. ಆ ಕೋಟ್ಯಾಳ್ ಅವರನ್ನು ಕುರಿತೇ ಅದರಾಗ ಒಂದಿಷ್ಟು ಅನುಭವಗಳನ್ನು ಲೇಖನವಾಗಿಸಿದ್ದಾರೆ. ಈ ಕೃತಿಯಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಹಾಗೆ ಅವರು ಸಾಲೋಟಿಗೆಯಲ್ಲಿ ಸೇರಿದಾಗ ಇಂಥ ಆದರ್ಶ ವ್ಯಕ್ತಿಗಳನ್ನು ಇಟ್ಕೊಂಡು ತಮ್ಮ ಒಂದು ಬೌದ್ಧಿಕ ಪ್ರಪಂಚವನ್ನು ಕಟ್ಟುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅವರು ಒಳ್ಳೆಯ ಪ್ರಸಿದ್ಧ ಶಿಕ್ಷಕರಾಗ್ತಾರೆ. ಅವರು ನೋಡಿ, ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಮುಟ್ಟಿಸ್ಬೇಕು ಅಂಥೇಳಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೊಂದೊಂದು ಶಾಲೆನೂ ಕೂಡ ತೆಗಿತಾರೆ. ಅದು ಶಿಕ್ಷಣದ ಕ್ರಾಂತಿಯನ್ನು ಮಾಡ್ತಾರೆ. ಟ್ಯೂಷನ್ ಹೇಳೋದಾಗಲಿ ಅಂಥವೆಲ್ಲ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ಇವರು ನೆನೆಸ್ತಾರೆ ಅಂತ. ಹಾಗೆ ಅವರು ಒಂದು ಮಾತು ಹೇಳ್ತಾರೆ, ಯಾರೋ ಕೋಟ್ಯಾಳವರು ಇವ್ರಿಗೆ, ದೇವರು ನಿಮಗೆ ಜ್ಞಾನ ಕೊಟ್ಟಿದ್ದಾರೆ,
ಅದನ್ನು ಚೆನ್ನಾಗಿ ಸಮರ್ಪಕವಾಗಿ ಮುಟ್ಟಿಸುವ ಕೆಲಸವನ್ನು ನೀವು ಮಾಡಬೇಕು ಅಂಥೇಳಿ ಇವರಿಗೆ ಕಿವಿಮಾತನ್ನು ಹೇಳ್ತಾರೆ. ಅದನ್ನೇ ಇವರು ಬದುಕಿನ ಉಸಿರವಾಗಿ ಇಟ್ಕೊಳ್ತಾರೆ ಅಂತ. ಇಂಥ ಆದರ್ಶ ಪಥಗಳು ಅಲ್ಲಿ ಬರ್ತಾವ ಕಾಯಕ ಸಿದ್ಧಾಂತದಲ್ಲಿ ಅಂತ. ಇನ್ನು ವ್ಯಕ್ತಿಗಳು ಸಮಾಜದ ಶಕ್ತಿಯಾಗುವ ಒಂದು ವಿಧಾನ ಇದೆಯಲ್ಲ, ಅದು ಕೂಡ ಈ ಕೃತಿಯಲ್ಲಿ ಭಾಳ ಚೆನ್ನಾಗಿದೆ. ಅದನ್ನು ನಾವು ಇಲ್ಲಿ ಅನುಭವ ಪರಿಸರಂತನೂ ನಾವು ಹೇಳ್ಬೋದು. ಈ ಕೃತಿಯಲ್ಲಿ ಅನುಭವ ಸಾಹಿತ್ಯ ಹೆಚ್ಚು ಒಂದಂದ್ರೆ ಅವರು ಸಂಗನ ಬಸವ ಶಿವಯೋಗಿಗಳು, ಬಂತನಾಳ್ ಶಿವಯೋಗಿಗಳು, ಆಮೇಲೆ ಬೇರೆ ಬೇರೆ ಶರಣರು ಅಲ್ಲಿ ಕಂಡಿರುವಂಥ ಒಂದು ಸಿದ್ಧಾಂತವನ್ನು ತಮ್ಮ ಬದುಕಿನಲ್ಲಿ ಕೂಡ ರೂಢಿಸ್ಕೊಂಡು ಅದು ಕಾಯಕ, ದಾಸೋಹ, ಜಂಗಮ ಇಂಥವೆಲ್ಲ ವ್ಯವಸ್ಥೆಯೊಳಗೆ ಅವರು ಅರ್ಥಪೂರ್ಣವಾದ ಆಲೋಚನೆಗಳನ್ನು ಈ ಭಾಗದಲ್ಲಿ ಭಾಳ ಚೆನ್ನಾಗಿ ತಂದಿದ್ದಾರೆ. ಇದು ಮಹತ್ವದ ಅಂತ ನನಗನ್ನಿಸಿದೆ. ನೋಡಿ, ಈ ಕಂದಾಚಾರಿ ಧರ್ಮಗಳೆದುರು ಶುದ್ಧ ಮಾನವೀಯ ಜನಪದರ ಹಾಗೂ ಈ ಜೀವ ಪರಿಸರದ ಈ ಶರಣ ಧರ್ಮ ಇದೆಯಲ್ಲ, ಈ ಶರಣ ಧರ್ಮಕ್ಕೆ ನಾವೆಲ್ಲ ಮಾರು ಹೋಗಬೇಕು, ಅದನ್ನು ಒಗ್ಗಿಸಿಕೊಳ್ಬೇಕು, ಅದನ್ನು ಜೀವನದಲ್ಲಿ ತಂದುಕೊಳ್ಬೇಕು ಅನ್ನುವಂಥ ಮಹತ್ವದ ವ್ಯಾಖ್ಯಾನಗಳು ತಮ್ಮ ಕೃತಿಯಲ್ಲಿ ಬರ್ತವೆ ಸರ್. ಹೀಗೆಯೇ ಇಲ್ಲಿ ಹೇಗೆಂದರೆ ಬಸವಣ್ಣ ಹೇಳಿದಂತೆ ಬಾಗಿದ ತಲೆ ಮುಗಿದ ಕೈ, ಹಾಗೆ ಈ ಬಸವನಿಗೆ ಏನಂತಂದ್ರೆ ಹಾಗೆ ಅವನು ವಿನಂತಿ ಮಾಡೋದು, ಬೇಡಿಕೊಳ್ಳೋದು ಏನಂದ್ರೆ ನನ್ನನ್ನು ಹೀಗಿರಿಸು, ಹೇಗಿರಿಸು, ಮತ್ತು ಶಿವಶರಣರಿಗೆ ಶರಣೆಂಬುದನ್ನು ಕಲಿಸು ಬಸವ ಅಂತ. ಹಾಗೆ ಅವು ಎಷ್ಟು ಮನುಷ್ಯ ಬಸವಣ್ಣನ ಆಲೋಚನೆ ಅಥವಾ ಅವರ ವಚನಗಳನ್ನು ನೆನೆಸ್ಕೊಂಡಾಗ ಲೋಕದ ಗೊಡವೆ ಬೇಡ, ನಾನು ಹೇಗಾಗಬೇಕು, ನಾನು ಹೆಂಗೆ ಬೆಳಿಬೇಕು, ಅಥವಾ ನಾನು ಹೇಗೆ ಸಮಾಜಕ್ಕೆ ನಾನು ಕಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ಅವರು ಚಿಂತಿಸ್ತಾರೆ. ಅದನ್ನು ಇವರು ತಮ್ಮ ಬದುಕಿನಲ್ಲಿ ಅದನ್ನು ರೂಢಿಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಅವರು ಇನ್ನೊಂದು ಆ ಬಂತನಾಳ್ ಪೀಠದ ಬಗ್ಗೆ ಬರೀತಾರೆ. ಆ ಬಂತನಾಳ್ ಪೀಠ ಅದು ಬೇರೆ, ಅದು ಒಂಥರ ಬೈರಾಗಿ ಪೀಠ ಆಗಿರ್ತದೆ. ನಂತರ ಬಸವ ಪರಂಪರೆಯನ್ನು ರೂಢಿಸ್ಕೊಳ್ತದೆ. ಆ ರೂಢಿಸ್ಕೊಂಡಂಥ ಪರಿಸರವನ್ನು ಭಾಳ ಚೆನ್ನಾಗಿ ಈ ಕೃತಿಯಲ್ಲಿ ಕಟ್ತಾರೆ. ಹೀಗೆ ಇನ್ನೊಂದು ನಾಲ್ಕನೇದು ಸಿದ್ಧಾಂತ, ಅದು ಪ್ರಾದೇಶಿಕ ಅನ್ವಯತೆ ಅಂತ ಹೇಳಿದ ದೇಶೀಯ ಸಿದ್ಧಾಂತ. ಆ ದೇಶೀಯ ಸಿದ್ಧಾಂತದಲ್ಲಿ ಭಾಳ ಮುಖ್ಯವಾಗಿ ನಾವು ಇಂಡಿ ತಾಲೂಕಿನ ಪರಿಸರವನ್ನೇ ಗಮನಿಸ್ಬೋದು ಅಂತ. ಇಂಡಿ ತಾಲೂಕಿನ ಪರಿಸರ ಅಲ್ಲಿ ಬಹಳ ಕಣ್ಣಿಗೆ ಕಟ್ಟುವಂತೆ ದೇಶಿ ಸಿದ್ಧಾಂತವನ್ನು ಕಟ್ತಾರೆ. ದೇಶಿ ಸಿದ್ಧಾಂತ ಅಂತಾರದಕ್ಕೆ ಆ ದೇಶಿ ಸಿದ್ಧಾಂತವನ್ನು ಕಟ್ತಾರೆ. ಹೀಗೆ ಬಂತನಾಳ್ ಇರ್ಬೋದು, ಗೋಳ್ಸಾರ್ ಇರ್ಬೋದು, ನಿಂಬಾಳು ಇರ್ಬೋದು, ಬರ್ಡೋಲ್ ಇರ್ಬೋದು, ಶಿರ್ಷಾಡ್ ಇರ್ಬೋದು, ಇಂಥ ಇವೆಲ್ಲ ಮಠ ಪರಂಪರೆ. ಅದರಲ್ಲೂ ನಮಗೆ ಸಾಹಿತ್ಯ ವಲಯದಲ್ಲಿ ಬಹಳ ಆಕರ್ಷಕವಾದ ಸ್ಥಳ ಯಾವುದಂದ್ರೆ ಹಲಸಂಗಿ. ಯಾಕಂದರೆ ಮಧುರಚಂದ್ರು ಮತ್ತು ನಮ್ಮ ನೀಲಕಂಠ ಸರ್ ಗೊತ್ತಾ, ಹಾಗೆ ಆ ಜನಪದ ಪರಿಸರವನ್ನು ಪ್ರಪ್ರಥಮವಾಗಿ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆ ಮಧುರಚಂದ್ರಿಗೆ ಎಷ್ಟು ಅನುಭಾವಿಕ ನೆಲೆ ಇತ್ತು ಅನ್ನೋದನ್ನು ಭಾಳ ಚೆನ್ನಾಗಿ ಕರಾರವಕ್ಕಾಗಿ ಇಲ್ಲಿ ಗಮನಿಸ್ತಾರೆ. ಇಂಥ ಒಂದು ಒಳ್ಳೆಯ ಕೃತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ತುಂಬ ಸಂಕ್ಷಿಪ್ತ ಮಾಡಿದ್ದೇನೆ. ಹೀಗೆ ಒಟ್ಟಿನಲ್ಲಿ ನಮ್ಮ ಬರಗುಂಡ್ ಸರ್ ಅವರ ಚಿಂತನೆಗಳು ಸಮಾಜಮುಖಿಯಾಗಿದ್ದಾವೆ, ಜೀವಪರ ನಿಲುವನ್ನು ಹೊಂದಿದ್ದಾವೆ. ಹಾಗೆ ಈ ತಾರತಮ್ಯಗಳನ್ನು ನೀಗಿ ಮನುಷ್ಯತ್ವದ ಹುಡುಕಾಟ ಈ ಕೃತಿಯಲ್ಲಿದೆ ಅನ್ನೋದನ್ನು, ಇಂಥದ್ದೊಂದು ಕೃತಿಯನ್ನು ಲೋಕಾರ್ಪಣೆ ಮಾಡಿದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಇಂಥ ಕೃತಿಗೆ ಒಂದಿಷ್ಟು ಕಿವಿ ಕೊಟ್ಟಂಥ ಮನಸ್ಸು ಕೊಟ್ಟಂಥ ತಮಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತಗೊಳ್ಳೊಮ್ಮೆ ಮನೆಗೆ ಏನಾದರೂ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೆ ಕ್ಷಮಿಸಿ. ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು, ಕೃತಜ್ಞತೆಗಳು. ಶರಣಾರ್ಥಿ.